ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಡೇ ಇನ್ ಮೈ ಲೈಫು. ಮೋಸ್ಟ್ಲಿ ನಾನು ವೆದರ್ನ ಕವರ್ ಮಾಡ್ತೀನಿ. ಇದು ಮಾರ್ನಿಂಗು, ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ 7:30 ಅಷ್ಟೊತ್ತಿಗೆ. ಸ್ವಲ್ಪ ಸ್ನೋ ಬಿದ್ದಿದೆ, ಸೊ ಹಾಗಾಗಿ ಈ ರೀತಿ ಕಾಣ್ತಾ ಇದೆ. ಕಾರು ಗರಾಜ್ ಒಳಗಡೆ ಇಡ್ತೀವಿ, ಯಾಕಂದರೆ ಸ್ನೋ ಬಂದರೆ ಕಾರ್ ಮೇಲೆಲ್ಲ ಬಿದ್ದಿರುತ್ತೆ. ಡೋರ್ ಓಪನ್ ಮಾಡೋದು ಕಷ್ಟ, ತೆಗಿಯೋದು ಕಷ್ಟ. ಹಾಗಾಗಿ ಸೊ ಎಲ್ಲ ಮನೆಗೂ ಒಂದೊಂದು ಗರಾಜ್ ಕೊಟ್ಟಿರ್ತಾರೆ. ಬನ್ನಿ ಇವಾಗ ಅರಿಯಾದ್ನ ಸ್ಕೂಲಿಗೆ ಹೋಗೋಣ. ಇದು ಬಂದು ಅರಿಯಾದ್ನ ಸ್ಕೂಲು. ಅವಳಿಗೆ ಸ್ಕೂಲಿಗೆ ಹೋಗೋಕೆ ತುಂಬ ಇಷ್ಟ. ಯಾಕೆ ಇಷ್ಟ ಇಲ್ಲ? ಇಲ್ಲಿ ನೋಡಿ, ಐಸ್ ಆಗಿಬಿಟ್ಟಿದೆ, ನೀರೆಲ್ಲ ಐಸ್ ಆಗ್ತಿದೆ. ಅರಿಯಾದ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾವು ಆಫೀಸಿಗೆ ಹೊರಟಿದ್ದೀವಿ. ಲೆಫ್ಟ್ ಸೈಡ್ ನಿಮಗೆ ಬಿಲ್ಡಿಂಗ್ ಕಾಣಿಸ್ತಾ ಇದೆ ಅಲ್ಲ, ಅದೇ ನಮ್ಮ ಆಫೀಸು. ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ವಿಂಡೋನಲ್ಲಿ ನೋಡ್ತೀನಿ, ಈ ರೀತಿ ಸ್ನೋಫಾಲ್ ಆಗ್ತಾಯಿತ್ತು. ಸಖತ್ತಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಆಚೆ ಹೋಗಿಬಿಟ್ಟು ಸ್ನೋನಲ್ಲಿ ವಾಕ್ ಮಾಡಿಕೊಂಡು ನಂತರ ನಾನು ಆಫೀಸ್ ಒಳಗಡೆ ಬಂದೆ. ಈವ್ನಿಂಗು ಅರಿಯಾದ್ನ ಕರ್ಕೊಂಡು ಬರೋದಕ್ಕೆ ಅಂತ ಸ್ಕೂಲಿಗೆ ಬಂದಿದ್ದೀವಿ. ನೋಡಿ, 4:15 ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿಬಿಟ್ಟಿರುತ್ತೆ. ಮಕ್ಕಳನ್ನ ಸ್ನೋ ಇರಲಿ ಮಳೆ ಇರಲಿ ಯಾವಾಗಲೂ ಆಚೆನೇ ಆಟ ಆಡಿಸ್ತಾರೆ. ಸೊ ಅವ್ರ ಜಾಕೆಟ್ ಇರ್ಬೋದು, ಗ್ಲೌಸು, ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ. ಆಗ ಇಲ್ಲಿ ಸ್ಕೂಲಲ್ಲೇ ಒಂದು ಡ್ರೈಯರ್ ಇರುತ್ತೆ. ಸೊ ಈ ಡ್ರೈಯರಲ್ಲಿ ನಾವು ಗ್ಲೌಸ್ ಇರ್ಬೋದು, ಜಾಕೆಟ್ಸು, ಶೂಸು ಏನೇನು ವೆಟ್ಟಾಗಿರುತ್ತೋ ಅದನ್ನು ಇಲ್ಲಿಡಬೇಕು. ಅವರು ಡ್ರೈಯರ್ ಆನ್ ಮಾಡ್ತಾರೆ. ಸೊ ಆಗ ಹಾಟ್ ಏರ್ ಬಂದು ಬಟ್ಟೆಗಳು ಎಲ್ಲನೂ ಡ್ರೈ ಆಗುತ್ತೆ. ಇದು ಸ್ಕೂಲಲ್ಲೇ ಇರುತ್ತೆ. ಇದು ಸ್ವಲ್ಪ ಒಳ್ಳೆಯದು. ಸೊ ದ್ಯಾಟ್ ನಾವು ಮನೆಗೆ ತೊಗೊಂಡೋಗಿ ತೊಳೆದು ವಾಪಸ್ ತೊಗೊಬರೋ ಹಾಗಿಲ್ಲ. ಸೊ ನಂತರ ನಾವು ವಾಪಸ್ ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಫುಲ್ ವೈಟ್ ಆಗಿಬಿಟ್ಟಿತ್ತು. ಸ್ನೋ ಬಂದಿದೆ ರಾತ್ರಿ, ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ ವೈಟ್ ಕಾಣಿಸ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಕ್ಯಾಟ್ದು ಫುಟ್ ಪ್ರಿಂಟ್ ಕಾಣ್ತಾ ಇದೆ. ಸೊ ಅದೆಲ್ಲಿ ವಾಕ್ ಮಾಡಿದೆ ಅಂತ ಅರಿಯಾದ್ನ ನೋಡ್ತಾ ಇದ್ಲು. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಟ್ರೀ ಇದೆ ಅಲ್ವಾ, ಈ ಟ್ರೀ ಮೇಲ್ಗಡೆ ಸ್ನೋ ಬಿದ್ದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಷ್ಟೇ ಈ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವೆಲ್ಕಮ್ ಟು ಮೈ ಚಾನಲ್.